ನಮಸ್ಕಾರ ಸ್ನೇಹಿತರೆ. 55 ದಿನಗಳ ಈ ಅದ್ಭುತ ಜೀವನ ಪರಿವರ್ತನಾ ಸರಣಿಯ 3ನೇ ದಿನಕ್ಕೆ ನಿಮಗೆ ಸುಸ್ವಾಗತ. ಮೊದಲ 2 ದಿನಗಳಲ್ಲಿ ನೀವು ತೋರಿಸಿದ ಉತ್ಸಾಹ ನಿಜಕ್ಕೂ ಅದ್ಭುತ. ಇಂದು ನಾವು ಚರ್ಚಿಸಲಿರುವ ವಿಷಯ ನಿಮ್ಮ ಆತ್ಮವಿಶ್ವಾಸವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ನಾವೆಲ್ಲರೂ ಕೆಲಸಗಳನ್ನು ಶುರು ಮಾಡುತ್ತೇವೆ, ಆದರೆ ಎಷ್ಟು ಜನ ಅದನ್ನು ಮುಗಿಸುತ್ತೇವೆ? ನಾವು ಅರ್ಧಕ್ಕೆ ಬಿಟ್ಟ ಕೆಲಸಗಳೇ ನಮ್ಮ ಮನಸ್ಸಿನಲ್ಲಿ ಗೊಂದಲ ಉಂಟುಮಾಡುತ್ತವೆ. ಇಂದು ನಮ್ಮ ಮಂತ್ರ, ನಾನು ಪೂರ್ಣಗೊಳಿಸಿದ ಪ್ರತಿಯೊಂದು ಕಾರ್ಯದ ಬಗ್ಗೆಯೂ ನನಗೆ ಹೆಮ್ಮೆ ಇದೆ. ಅಂದರೆ ಐ ಆಮ್ ಪ್ರೌಡ್ ಆಫ್ ಆಲ್ ದಟ್ ಐ ಹ್ಯಾವ್ ಅಕಂಪ್ಲಿಷ್ಡ್. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಸಾಧನೆಯ ದೃಷ್ಟಿಕೋನವೇ ಬದಲಾಗಿರುತ್ತದೆ. ಬಹಳಷ್ಟು ಜನರಿಗೆ ದೊಡ್ಡ ಸಾಧನೆ ಮಾಡಿದರೆ ಮಾತ್ರ ಹೆಮ್ಮೆ ಪಡಬೇಕು ಎಂಬ ಹಠವಿರುತ್ತದೆ. ಆದರೆ ನೆನಪಿಡಿ, ಒಂದು ದೊಡ್ಡ ಗೋಡೆ ಕಟ್ಟಲು ಬೇಕಿರುವುದು ಸಣ್ಣ ಇಟ್ಟಿಗೆಗಳು ಮಾತ್ರ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹಾಸಿಗೆಯನ್ನು ಸರಿಯಾಗಿ ಜೋಡಿಸಿದರೆ ಅಲ್ಲಿಗೆ ನೀವು ದಿನದ ಮೊದಲ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ ಎಂದರ್ಥ. ಆ ಒಂದು ಸಣ್ಣ ಗೆಲುವು ನಿಮ್ಮ ಮೆದುಳಿಗೆ ನಾನು ಕೆಲಸ ಮುಗಿಸಬಲ್ಲೆ ಎಂಬ ಸಂದೇಶ ರವಾನಿಸುತ್ತದೆ. ನೀವು ಯಾವುದನ್ನಾದರೂ ಅರ್ಧಕ್ಕೆ ನಿಲ್ಲಿಸಿದಾಗ ಅದು ನಿಮ್ಮ ಮನಸ್ಸಿನಲ್ಲಿ ಒಂದು ಓಪನ್ ಲೂಪ್ ಆಗಿ ಉಳಿಯುತ್ತದೆ ಮತ್ತು ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ಆದರೆ ಒಂದು ಕೆಲಸವನ್ನು ಪೂರ್ಣಗೊಳಿಸಿದಾಗ ಸಿಗುವ ಆ ಸಮಾಧಾನ ಇದೆಯಲ್ಲ, ಅದು ಜಗತ್ತಿನ ಯಾವುದೇ ಆಸ್ತಿಗಿಂತ ದೊಡ್ಡದು. ನಮ್ಮ ಸಮಾಜದಲ್ಲಿ ಒಂದು ಮಾತಿದೆ, ನನ್ನ ಬಗ್ಗೆ ನಾನೇ ಹೊಗಳಿಕೊಳ್ಳಬಾರದು ಎಂದು. ಆದರೆ ಇದು ತಪ್ಪು. ನಿಮ್ಮ ಬೆನ್ನನ್ನು ನೀವೇ ತಟ್ಟಿಕೊಳ್ಳದಿದ್ದರೆ ಬೇರೆಯವರು ಬಂದು ತಟ್ಟುತ್ತಾರೆ ಎಂದು ಕಾಯಬೇಡಿ. ಇಂದು ನೀವು ಒಂದು ಕಷ್ಟದ ಫೈಲ್ ಕ್ಲಿಯರ್ ಮಾಡಿರಬಹುದು, ಮನೆಯಲ್ಲಿ ಒಂದು ಗಿಡಕ್ಕೆ ನೀರು ಹಾಕಿರಬಹುದು, ಅಥವಾ ಕೇವಲ 10 ನಿಮಿಷ ವ್ಯಾಯಾಮ ಮಾಡಿರಬಹುದು. ಆ ಕೆಲಸ ಮುಗಿದ ಮೇಲೆ ಕಣ್ಣು ಮುಚ್ಚಿ ಹೇಳಿಕೊಳ್ಳಿ, ನಾನು ಇದನ್ನು ಮಾಡಿದೆ, ನನಗೆ ನನ್ನ ಬಗ್ಗೆ ಹೆಮ್ಮೆ ಇದೆ. ಈ ಸಣ್ಣ ಮಾತು ನಿಮ್ಮಲ್ಲಿ ಡೋಪಮೈನ್ ಎಂಬ ಸಂತೋಷದ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ. ಇದು ನಿಮ್ಮನ್ನು ನಾಳೆ ಇನ್ನೂ ದೊಡ್ಡ ಕೆಲಸ ಮಾಡಲು ಸಿದ್ಧಗೊಳಿಸುತ್ತದೆ. ಈಗಲೇ ಒಂದು ಸಣ್ಣ ಕೆಲಸ ಮಾಡಿ. ಇಂದು ನೀವು ಪೂರ್ಣಗೊಳಿಸಿದ 3 ಸಣ್ಣ ಕೆಲಸಗಳನ್ನು ನೆನಪಿಸಿಕೊಳ್ಳಿ. ಅದು ಎಷ್ಟೇ ಸಣ್ಣದಾಗಿರಲಿ. ಒಂದು ಸರಿಯಾದ ಸಮಯಕ್ಕೆ ಊಟ ಮಾಡಿದ್ದಿರಬಹುದು, ಒಬ್ಬ ಹಳೆಯ ಸ್ನೇಹಿತನಿಗೆ ಫೋನ್ ಮಾಡಿರಬಹುದು, ಅಥವಾ ಇಂದು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿ ಮುಗಿಸುತ್ತಿರುವುದೇ ಒಂದು ಸಾಧನೆ ಎಂದುಕೊಳ್ಳಿ. ಈಗ ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಹೇಳಿ, ನಾನು ಪೂರ್ಣಗೊಳಿಸಿದ ಪ್ರತಿಯೊಂದು ನನ್ನ ಯಶಸ್ಸಿನ ಮೆಟ್ಟಿಲು. ನನ್ನ ಶ್ರಮಕ್ಕೆ ಬೆಲೆ ಇದೆ. ಗೆಳೆಯರೇ, ಮಲಗುವ ಮುನ್ನ ಈ ಮಾತು ನಿಮ್ಮ ಮನಸ್ಸಿನಲ್ಲಿರಲಿ. ನಾಳೆ ಬೆಳಿಗ್ಗೆ ಏಳುವಾಗ ಇಂದು ನಾನು ಏನನ್ನು ಪೂರ್ಣಗೊಳಿಸಲಿ ಎಂಬ ಗುರಿಯೊಂದಿಗೆ ಏಳಿ. ಸೋಲು ಎಂದರೆ ಕೆಲಸ ಮಾಡದಿರುವುದಲ್ಲ, ಕೆಲಸವನ್ನು ಅರ್ಧಕ್ಕೆ ಬಿಡುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಐ ಆಮ್ ಪ್ರೌಡ್ ಫಾರ್ ಆಲ್ ಐ ಅಕಂಪ್ಲಿಷ್ಡ್ ಅಥವಾ ಐ ಆಮ್ ಪ್ರೌಡ್ ಎಂದು ಟೈಪ್ ಮಾಡಿ. ನಿಮ್ಮ ಈ ಒಂದು ಕಮೆಂಟ್ ನಿಮ್ಮ ಬದ್ಧತೆಯನ್ನು ತೋರಿಸುತ್ತದೆ. ನಾಳೆ 4ನೇ ದಿನದ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭರಾತ್ರಿ. ಆತ್ಮವಿಶ್ವಾಸದಿಂದಿರಿ.